साइबर नकली मोबाइल वीडियो ಎಲ್ರಿಗೂ ನಮಸ್ಕಾರ. ಮೊನ್ನೆ ತಾನೇ ಸೌಮ್ಯ ಶೆಟ್ಟಿಯವರು ಒಂದು ಪ್ರೆಸ್ ಮೀಟ್ ಕರೆದು ಅದರಲ್ಲಿ ನನ್ನ ವಿಷಯವಾಗಿ ಅಪಪ್ರಚಾರವಾಗಿ ಮಾತಾಡಿ ಅಪವಾದಗಳನ್ನು ಹಾಕಿದ್ದಾರೆ. ಸೊ ನಾನು ಇಷ್ಟು ದಿವಸ 2 ದಿವಸ ಸುಮ್ಮನೆ ಯಾಕೆ ಕೂತ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಆನ್ಸರ್ ಕೊಡ್ಬೋದಿತ್ತು, ಆದರೆ ಬೇಡ ಅಂತ ಹೇಳಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ನಾನೀಗ ಅದೇ ವಿಷಯವಾಗಿ ಅವಳಿಗೆ ಪ್ರತ್ಯುತ್ತರವನ್ನು ಕೊಡ್ತಾ ಹೋದ್ರೆ ನಾವು ಯಾವ ವಿಷಯಕ್ಕೆ ಇಳಿದಿದ್ದೇವೋ, ಈಗ ನಮಗೆ ಬೇಕಾಗಿರೋದು ಸುದೀಪ್ ರೈ ಇವರ ವಿಷಯ. ಸುದೀಪ್ ರೈಗೆ ಅವನ ಸಾವಿಗೆ ಒಂದು ನ್ಯಾಯ ಒದಗಿಸಬೇಕಂತ ಹೇಳಿ ನಾವು ಹೋರಾಟಕ್ಕೆ ಇಳಿದದ್ದು. ಸೊ ಅದು ವಿಷಯ. ಈ ವಿಷಯ ಮಾತಾಡಿದ್ರೆ ಆ ವಿಷಯ ಮೂಲೆ ಗುಂಪು ಆಗುತ್ತೆ ಅಂತ ಹೇಳಿ ನಾನು ಆ ವಿಷಯದಲ್ಲಿ ಯಾವುದೇ ವಿಚಾರಗಳನ್ನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಇವಳು ನಿನ್ನೆಲ್ಲ ಇವತ್ತಿಂದ ಒಂದು ವಿಡಿಯೋವನ್ನು ಬಿಡ್ತಾ ಇದ್ದಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ. ಇದು ನಮ್ಮ ಪಾಸ್ಟ್ ವಿಷಯ. ಇದರಲ್ಲಿ ನಾನು ಗಲಾಟೆ ಮಾಡಿ ಅವಳ ಮನೆಯಿಂದ ಬಿಟ್ಟು ಹೋಗುವಂತಹ ವಿಷಯಗಳನ್ನೆಲ್ಲ ವಿಡಿಯೋ ಮಾಡಿ ಬಿಟ್ಟಿದ್ದಾಳೆ. ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ನಾನು ಒಂದು ಸ್ಯಾಂಪಲ್ ವಿಡಿಯೋ ಬಿಡ್ತೇನೆ, ಜಸ್ಟ್ ಒಂದೇ ಒಂದು ವಿಡಿಯೋ ಬಿಡ್ತೇನೆ. ಅವಳು ಯಾವ ರೀತಿ ಹುಡುಗರಿಗೆ ಟಾರ್ಚರ್ ಕೊಡ್ತಾಳೆ, ಯಾವ ರೀತಿ ಮಾತಾಡ್ತಾಳೆ, ಯಾವ ರೀತಿ ಬೊಬ್ಬೆ ಹೊಡಿತಾಳೆ, ಎಷ್ಟು ಟಾರ್ಚರ್ ಕೊಡ್ತಾಳೆ ಅಂತ ಹೇಳಿ ಒಂದು ವಿಡಿಯೋ ಬಿಡ್ತೇನೆ. ಈ ವಿಡಿಯೋ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ ಮೇಲೆ ನನ್ನ ಮನೆಯಲ್ಲಿ ನನ್ನ ಅಕ್ಕ ಅವಳಿಗೆ ಆಶ್ರಯ ಕೊಡ್ತಾಳೆ. ಅವಳಿಗೆ ಯಾರು ಇಲ್ಲ, ಯಾರು ನೋಡ್ಕೊಳ್ಳಿಕ್ಕಿಲ್ಲ ಅಂತ ಹೇಳಿ ಆಶ್ರಯ ಕೊಡ್ತಾರೆ. ಅಲ್ಲಿ ಅವಳು ಜಗಳ ಪ್ರತಿದಿನ ಜಗಳ ಮಾಡ್ತಾ ಇದ್ಲು. ಬಟ್ ನಾವು ಹೊರಗೆ ಮನೆಯಿಂದ ನನ್ನ ಅಕ್ಕನ ಮನೆಯಿಂದ ಹೊರಗೆ ಹಾಕ್ಬೇಕಾದ್ರೆ ಆವತ್ತು ಆದಂತಹ ಘಟನೆ ಇದು. ಎಸ್ಬಿಟಿ ಟೆಕ್ನಾಲಜಿಯೊಂದಿಗೆ ಇದು ಹಠಮಾರಿ ಹೊರಚಲೆಯನ್ನು ತೆಗೆಯುತ್ತೆ ಮಷೀನ್ ನಲ್ಲಿ. ಕರೆಕ್ಟ್ ಗೊತ್ತಿಲ್ಲ ಕರೆಕ್ಟ್ ಗೊತ್ತು ಹೆಂಚಿನ ಮಲ್ತುಂಡ ಜಾಸ್ತಿ ಮನೆ ಬಂದ ಬುಲ್ದೆ ರಟ್ಟಿ ಜನ ಕೊಂಡೋಲ್ಲ ಗೊತ್ತಿಕೊಂಡ ಹಿಂಸೆ ಮಾಡ್ತಾರೆ. ಗೂಡದಲ್ಲಿ ಹಿಂಸೆ ಮಾಡ್ತಾರೆ. ನೂರ ಮಾತ್ರ ಮೊಬೈಲ್ ವಿಡಿಯೋ ಆಂಜೋಕರು ಮಾತಾಡೋದು ಒಳ್ಳೆ ಆವತ್ತು ಸೆಕ್ಸ್ ಮಾಡ್ಕೊಂಡು ಓಹೋ ಬ್ಲಾಕ್ ನಂಬರ್ वीडियो बರ್ತದೆ ವಿಡಿಯೋ ಮಾಡ್ತೀನಿ ಆರು ಮೂರು ನವನ ವಿಡಿಯೋ
ಕೂಗುದಿಂತ ಅದು ಗಮ್ಮತ್ತು ಬೆಂಗಳೂರು ಕೂಗುದಿಂತ ಕಂತ ಅರಿಕಾಗ್ಬೇಕಂತ ಅರಿಕಂತ ಬಾರ್ದು ಅರಿಕ ಮಾಡ್ಕಂತ ಬಾರ್ದು ಇಲ್ಲಿ ಕಂತ ಬಾರ್ದು ಸರಿ ಕಂಪದಿರಕ ಇಲ್ಲ ಸರಿ ಕಂಪದಿ ಏನ ಕೂಡ ಕಂಪದಿ ಬೇರೆ ಅಲ್ಲಿ ಕೂಡ ಕಂಪದಿ ಆದ್ರೆ ನನ್ಗಿಲ್ಲಿ ನನಗೆ ಬೇಸರ ಆಗೋದು ಏನಂತ ಹೇಳಿದ್ರೆ ಸುದೀಪ್ ರೈ ವಿಷಯವಾಗಿ ಅವನು ಸತ್ತಂತ ವಿಷಯದಲ್ಲಿ ಯಾರೋ ಸಂಬಂಧ ಇಲ್ಲದ ನನ್ಗೆ ಇಷ್ಟು ಬೇಸರ ಇದೆ. ಆದ್ರೆ ಮದುವೆ ಆದಂತಹ ಅವಳಿಗೆ ಬೇಸರನೇ ಇಲ್ಲ. ಅವಳಿಗೆ ಬೇಸರನೇ ಇಲ್ಲ. ಅವಳು ಗಂಡ ಸತ್ತಿದ್ದಾನೆ, ಅವನಿಗೊಂದು ಅವನ ಸಾವು ಹೇಗೆ ಆಗಿದೆ, ಸಪೋಸ್ ಅವಳೇ ತಪ್ಪು ಮಾಡಿಲ್ಲ ಅಂತ ಹೇಳಿ ಆದ್ರೂ ಅವಳು ಎದುರು ಬಂದು ಅವನ ಬಗ್ಗೆ ಮಾತಾಡಬೇಕಿತ್ತು. ಅಷ್ಟೇ ಅಲ್ಲ, ಸುದೀಪ್ ರೈ ಅವರ ತಂದೆ ಮೊನ್ನೊಂದು ವಿಷಯ ಹೇಳ್ತಾರೆ, ನನ್ನ ಮಗ ಇಷ್ಟು ತಾರೀಕಿಗೆ ವಿಷ ತಗೊಂಡಿದ್ದಾನೆ, ಇಷ್ಟನೇ ತಾರೀಕಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ, ಇಷ್ಟನೇ ತಾರೀಕಿಗೆ ಅವನು ಸತ್ತೋಗಿದ್ದಾನೆ, ಇದಕ್ಕೆ ಏನು ಕಾರಣ ಅಂತ ಸೌಮ್ಯ ಶೆಟ್ಟಿಗೆ ನೇರವಾಗಿ ಒಂದು ಪ್ರಶ್ನೆ ಮಾಡ್ತಾರೆ. ಅದ್ರ ಬಗ್ಗೆ ಇವಳು ಯಾವುದೇ ವಿಷಯವಾಗಿ ಮಾತಾಡ್ತಾ ಇಲ್ಲ. ಸೌಮ್ಯ ಇದು ಕೊಡ್ತಾಳೆ ಸ್ಟೇಟ್ಮೆಂಟ್ ಏನಂತ ಹೇಳಿದರೆ, 16ನೇ ತಾರೀಕಿಗೆ ಸುದೀಪು ಬೆಳ್ತಂಗಡಿಯಲ್ಲಿ ಪಾಯ್ಸನ್ ತಗೊಂಡಿದ್ದಾನೆ, 19ನೇ ತಾರೀಕು ದಿವಸ ಅವನಿಗೆ ವಿಷ ಪಾಯ್ಸನ್ ಆಗಿದೆ, 21ನೇ ತಾರೀಕಿಗೆ ಡೆಂಗಿ ಜ್ವರ ಬಂದಿದೆ. ಅವಳು ನಿನ್ನೆ ಕೊಟ್ಟ ಸ್ಟೇಟ್ಮೆಂಟ್ ಅಲ್ಲಿ ಅದು ಉಂಟು, ನೀವು ಪರಿಶೀಲಿಸಬಹುದು, ಗೊತ್ತಾಯ್ತಲ್ಲ. ಹಾಗಾದ್ರೆ 16ನೇ ತಾರೀಕಿಗೆ ಯಾವುದು ಪಾಯ್ಸನ್ ಆಗಿದೆ ಅಂತ ಹೇಳಿದರೆ 21ನೇ ತಾರೀಕಿಗೆ ಫುಡ್ ಪಾಯ್ಸನ್, 19ನೇ ತಾರೀಕಿಗೆ ಫುಡ್ ಪಾಯ್ಸನ್ ಆಗೋದು ಹೇಗೆ? 21ನೇ ತಾರೀಕಿಗೆ ಇವಳಿಗೆ ಡೆಂಗಿ ಜ್ವರ ಬರೋದು ಹೇಗೆ ಇವನಿಗೆ? ಹಾಗಾದ್ರೆ ಇವಳಿಗೆ ಮೊದಲೇ ಗೊತ್ತಿತ್ತಲ್ಲ ಹಾಗಾದ್ರೆ ಎಲ್ಲ ವಿಚಾರಗಳು. ಇವತ್ತು ನನ್ನ ಬಗ್ಗೆ ನನ್ನ ತೇಜೋವಧೆ ಮಾಡಿದಕ್ಕೋಸ್ಕರ ನಾನು ಇನ್ನೂ ಸುಮ್ಮನೆ ಕೂತ್ಕೊಳ್ಬಾರ್ದು ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ.